ನಟ ದರ್ಶನ್ ಕೇಂದ್ರ ಕಾರಾಗೃಹಕ್ಕೆ ಸೇರಿ ಇಂದಿಗೆ 10 ದಿನ ಆಗಿದೆ. ಜೈಲಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ A2 ಆರೋಪಿ ದರ್ಶನ್. ಇಂದು ದರ್ಶನ್ ತಾಯಿ ಮತ್ತು ಸಹೋದರ ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. 10 ದಿನ ಆಗಿದೆ A2 ಆರೋಪಿ ದರ್ಶನ್ ಜೈಲಿಗೆ ಸೇರಿ. ಸಹಜವಾಗಿ ಒಂದು ಸ್ವಲ್ಪ ಡಿಪ್ರೆಷನ್ ಅಲ್ಲೂ ಕೂಡ ಇದ್ದಾರೆ. ಇವತ್ತು ದರ್ಶನ್ ಅವರ ತಾಯಿ ಮತ್ತು ಸಹೋದರ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಮೀನಾ ತೂಗುದೀಪ್ ಮತ್ತು ದಿನಕರ್ ಆಗಮಿಸುವ ನಿರೀಕ್ಷೆ ಇದೆ. ದರ್ಶನ್ಗೆ ಧೈರ್ಯ ಹೇಳಲಿದ್ದಾರೆ ತಾಯಿ ಮತ್ತು ಸಹೋದರ. ಇತ್ತೀಚೆಗೆ A2 ಆರೋಪಿ ದರ್ಶನ್ರನ್ನ ಅವರ ಪತ್ನಿ ಮತ್ತು ಮಗ ಇಬ್ರು ಕೂಡ ಭೇಟಿಯಾಗಿದ್ರು. ಸ್ವಲ್ಪ ಧೈರ್ಯ ತುಂಬಿದ್ದಾರೆ. ದರ್ಶನ್ ಭೇಟಿ ಮಾಡಿ ಧೈರ್ಯವನ್ನ ಹೇಳಿದ್ದಾರೆ ಕೂಡ ವಿಜಯಲಕ್ಷ್ಮಿ. ಯಾರೊಂದಿಗೂ ಬೆರೆಯದೆ ಮೌನಕ್ಕೆ ಜಾರಿದ್ದಾರೆ ನಟ ದರ್ಶನ್. ಇದೀಗ ಜೈಲಿಗೆ ದರ್ಶನ್ ಅವರ ತಾಯಿ ಮತ್ತು ಸಹೋದರ ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಮೊನ್ನೆ ಅಷ್ಟೇ ಅವರ ಪತ್ನಿ ಮತ್ತು ಮಗ ಭೇಟಿ ಮಾಡಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ತಾಯಿ ಮತ್ತು ಸಹೋದರ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ನಟ ದರ್ಶನ್ ಮೌನವಾಗಿದ್ದಾರೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ತಂಪಾಡ್ತಾ ಇದ್ದಾರೆ. ಪುಸ್ತಕಗಳನ್ನ ಓದ್ತಿದ್ದಾರೆ. ಲೈಬ್ರರಿಯಿಂದ ತರಿಸ್ಕೊಂಡು ಕೊಟ್ಟಿರೋ ಊಟವನ್ನ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಜೈಲುವಾಸ ಹಿನ್ನೆಲೆ ಜೈಲಿನ ಮೆನುವಿನಂತೆ ಉಪ್ಪಿಟ್ಟನ್ನ ಸೌದಿದ್ದಾರೆ ಇವತ್ತು ನಟ ದರ್ಶನ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ದರ್ಶನ್. ಎಲ್ಲೂ ಕೂಡ ಓಡಾಡ್ತಾ ಇಲ್ಲ. ಅಂದ್ರೆ ಈಗ ಕೆಲವರು ಅಲ್ಲೇ ಜೈಲಿನ ಪಕ್ಕದಲ್ಲೇ ಸ್ವಲ್ಪ ವಾಕಿಂಗ್ ಮಾಡೋದು ಆ ರೀತಿಯಾಗಿ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಹೊರಗಡೆನೆ ಬರ್ತಾ ಇಲ್ಲ. ತಂಪಾಡ್ತಾ ಇದ್ದಾರೆ. ಪುಸ್ತಕಗಳನ್ನ ಓದ್ತಿದ್ದಾರೆ. ಕೊಟ್ಟಿರೋ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಸವಿತಾ ಇದ್ದಾರೆ. ಇಂದು ದರ್ಶನ್ ಅವರ ತಾಯಿ ಸಹೋದರ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಧೈರ್ಯ ಹೇಳಲಿದ್ದಾರೆ ತಾಯಿ ಮತ್ತು ಸಹೋದರ. ಹೀಗಾಗಿ ಸಾಕಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಿಂದನೂ ಕೂಡ ಬಂದು ದರ್ಶನ್ ಅವರನ್ನ ಭೇಟಿ ಮಾಡ್ತಿದ್ದಾರೆ. ರಕ್ಷಿತಾ ಪ್ರೇಮ ಆಗಿರಬಹುದು ಮತ್ತು ಬೇರೆ ಬೇರೆ ನಟರು ಕೂಡ ಬಂದು ಭೇಟಿ ಮಾಡ್ತಿದ್ದಾರೆ. ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಆನಿಕಲ್ ಪ್ರತಿನಿಧಿ ಅಂಬರೀಶ್. ಇವತ್ತು ಅವರ ತಾಯಿ ಮತ್ತು ಸಹೋದರ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಎಷ್ಟು ಗಂಟೆಗೆ ಬಂದು ಭೇಟಿ ಮಾಡುವಂತ ಸಾಧ್ಯತೆ ಇದೆ? ಹೌದು ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿರುವಂತಹ ನಟ ದರ್ಶನ್ ಸೆರೆವಾಸ 10ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಇನ್ನು ದರ್ಶನ್ ಅವರ ತಾಯಿ ಜೊತೆಗೆ ತಮ್ಮ ದಿನಕರ್ ತೂಗುದೀಪ್ ಪರಪ್ಪನ ಅಗ್ರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರಿಗೆ ಏನು ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿಯಿಂದ ತಿಳಿದು ಬಂದಿರುವಂತದ್ದು. ಕಳೆದ ದಿನಗಳ ಹಿಂದೆ ಅಷ್ಟೇ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಗ ವಿನೀಶ್ ಅವರು ಪರಪ್ಪನ ಅಗ್ರ ಜೈಲಿಗೆ ಭೇಟಿ ನೀಡಿ ದರ್ಶನ್ ಅವರ ಜೊತೆಗೆ ಕೆಲವು ಹೊತ್ತು ಮಾತನಾಡಿ ಅವರಿಗೆ ಧೈರ್ಯ ತುಂಬಿ ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಪರಪ್ಪನ ಅಗ್ರ ಜೈಲಿಗೆ ಬಂದ ದಿನದಿಂದಲೂ ಸಹ ಜೈಲೂಟ ಒಗ್ಗದೆ ಜೊತೆಗೆ ನಿದ್ರೆಯೂ ಸಹ ಬಾರದಂತೆ ದರ್ಶನ್ ಅವರು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿದ್ರು ಮತ್ತೆ ದೈಹಿಕವಾಗಿ ಸಹ ಕುಗ್ಗಿದ್ರು ಅಂತಾನೆ ಹೇಳ್ಬೋದು. ಪ್ರತಿದಿನವೂ ಸಹ ಫಿಟ್ನೆಸ್, ಜಿಮ್, ವರ್ಕೌಟ್ ಜೊತೆಗೆ ಶೂಟಿಂಗ್ ಅಂತೇಳಿ ಬಿಸಿ ಇರ್ತದಂತ ದರ್ಶನ್ಗೆ ಒಂದು ರೀತಿಯಾದಂತ ದಿನಚರ್ಯೆ ಬದಲಾಗಿತ್ತು. ದರ್ಶನ್ ಇನ್ನು ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಂತೆ ಸಹ ಇಲ್ಲಿ ಏನಂತಂದ್ರೆ ದರ್ಶನ್ ಅವರು ಇನ್ನು ಸೆರೆವಾಸವನ್ನ ಅನುಭವಿಸ್ತಾ ಇರುವಂತದ್ದು. ಜೊತೆಲಿರುವಂತಹ ಸಹ ಕೈದಿಗಳೇನಿದ್ದಾರೆ ಇವ್ರ ಜೊತೆಗೂ ಸಹ ಮಾತನಾಡದೆ ಒಂದು ರೀತಿಯಾದಂತಹ ಮೌನಕ್ಕೆ ಜಾರಿರುವಂತದ್ದು. ಏನು ಮೊನ್ನೆ ಅಷ್ಟೇ ಏನಿರ್ತದೆ ಲೈಬ್ರರಿ, ಜೈಲಿನಲ್ಲಿರುವಂತಹ ಲೈಬ್ರರಿಯಲ್ಲಿ ಪುಸ್ತಕಗಳನ್ನ ತರಿಸ್ಕೊಂಡು ಪುಸ್ತಕಗಳನ್ನ ಓದ್ಕೊಂಡು ಇರುವಂತದ್ದು. ಈ ಒಂದು ಮೌನಕ್ಕೆ ಜಾರಿ, ಯಾರ ಜೊತೆಗೂ ಮಾತನಾಡದಂತ ಸ್ಥಿತಿಯಲ್ಲಿ ಏನು ದರ್ಶನ್ ಇರುವಂತದ್ದು. ಇವತ್ತು ಏನಂತಂದ್ರೆ ಅವರ ತಾಯಿ ಮತ್ತೆ ಜೊತೆಗೆ ಸಹೋದರ ಭೇಟಿ ನೀಡಿ ಏನಾದ್ರು ಜೈಲ್ಗೆ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಲಿದ್ದಾರೆ. ಏನು ಮೊನ್ನೆ ಅಷ್ಟೇ ಶನಿವಾರ ಏನಂತಂದ್ರೆ ರಕ್ಷಿತಾ ಪ್ರೇಮ್ ಜೊತೆಗೆ ದಂಪತಿಗಳು ಏನ್ ಭೇಟಿ ನೀಡಿದ್ರು, ಇವರು ಸಹ ಭೇಟಿ ನೀಡಿ ದರ್ಶನ್ ಅವರಿಗೆ ಒಂದು ಧೈರ್ಯ ತುಂಬಿ ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಇದಲ್ಲದೆ ಏನಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿಗೆ ಸಾಕಷ್ಟು ಜನ ಅಭಿಮಾನಿಗಳು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ. ದರ್ಶನ್ ಅವರು ಸಹ ಜೈಲಿನ ಅಧಿಕಾರಿಗಳ ಮೂಲಕ ಯಾರು ಸಹ ಜೈಲಿನ ಬಳಿ ಬರಬೇಡಿ, ನಾನು ಭೇಟಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಸಹ ಅಭಿಮಾನಿಗಳು ಬಂದು ವಾಪಸ್ ಹೋಗ್ತಾ ಇರುವಂತದ್ದು ಒಂದು ರೀತಿಯಾಗಿ ದರ್ಶನ್ಗೆ ಮತ್ತೆ ಜೈಲಾಧಿಕಾರಿಗಳು ಒಂದು ರೀತಿಯಾದಂತಹ ತಲೆನೋವಾಗಿ ಪರಿಣಮಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂಬರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.